ಅಪ್ರಾಪ್ತೆಗೆ ಲೈಂಗಿಕ ಕಿರುಕುಳ ಕೊಟ್ಟ ಪ್ರಕರಣ ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಪುತ್ರ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಎಸಗಿರುವ ಅತ್ಯಾಚಾರ ಪ್ರಕರಣದಲ್ಲಿ ಸಂತ್ರಸ್ತೆಯಾಗಿರುವಂತಹ ಮಹಿಳೆಯನ್ನು ಅಪಹರಿಸಿ ಆಕೆಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ತಂದೆ ಹೊಳೆನರಸೀಪುರ ಶಾಸಕ ಮಾಜಿ ಸಚಿವ HD ರೇವಣ್ಣ ಅವರಿಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟು ಜಾಮೀನು ನೀಡಿದೆ. ಪುತ್ರ ಎಸಗಿರುವ ಅತ್ಯಾಚಾರ ಪ್ರಕರಣದಲ್ಲಿ ಸಂತ್ರಸ್ತೆಯಾಗಿರುವ ಮಹಿಳೆಯನ್ನು ಅಪಹರಿಸಿ ಆಕೆಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ದೇವೇಗೌಡರ ಹಿರಿಸೊಸೆ HD ರೇವಣ್ಣ ಅವರ ಪತ್ನಿ ಪ್ರಜ್ವಲ್ ರೇವಣ್ಣ ತಾಯಿ ಭವಾನಿ ರೇವಣ್ಣಗೂ ಕೂಡ ಕರ್ನಾಟಕ ಹೈಕೋರ್ಟ್ ಜಾಮೀನು ಕೊಟ್ಟಿದೆ. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ 2 ದಿನಗಳ ಹಿಂದೆ ಸಿಕ್ಕಿದ್ದಂತಹ ಜಾಮೀನು ಸಿಕ್ಕ ಮರುದಿನವೇ ದೆಹಲಿಯ ಹೈಕೋರ್ಟ್ ರದ್ದುಪಡಿಸಿದೆ. ಜನವರಿ 31ರಿಂದ ಬಂಧನದಲ್ಲಿರುವ ಜಾರ್ಖಂಡ್ನ ಮಾಜಿ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರಿಗೆ ಕೆಳ ಹಂತದ ನ್ಯಾಯಾಲಯದಿಂದಲೂ ಜಾಮೀನು ಸಿಕ್ಕಿಲ್ಲ, ಹೈಕೋರ್ಟ್ನಿಂದಲೂ ಜಾಮೀನು ಸಿಕ್ಕಿಲ್ಲ, ಸುಪ್ರೀಂ ಕೋರ್ಟ್ನಿಂದಲೂ ಜಾಮೀನು ಸಿಕ್ಕಿಲ್ಲ. ಈ ಪ್ರಕರಣಗಳನ್ನು ಉಲ್ಲೇಖಿಸಿ ವಕೀಲರ ಸಂಘದ ಅಧ್ಯಕ್ಷರೂ ಆಗಿರುವ ರಾಜ್ಯಸಭಾ ಸಂಸದ ಕೇಂದ್ರದ ಮಾಜಿ ಕಾನೂನು ಸಚಿವರು ಆಗಿರುವ ಕಪಿಲ್ ಸಿಬಲ್ ಅವರು ಒಂದು ಟ್ವೀಟನ್ನು ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಟ್ವೀಟ್. ದೇಶದ ನ್ಯಾಯಾಂಗ ವ್ಯವಸ್ಥೆಯ ವಿಪರ್ಯಾಸಗಳು ಮತ್ತು ವಿಚಿತ್ರಗಳನ್ನು ಸಿಬಲ್ ಅವರು ತಮ್ಮ ಟ್ವೀಟ್ನಲ್ಲಿ ಹೇಳಿದ್ದಾರೆ. ಜಡ್ಜ್ ಗ್ರಾಂಟೆಡ್ ಆಂಟಿಸಿಪೇಟರಿ ಬೇಲ್ ಇನ್ ಎಲಿಜ್ಡ್ ಸೆಕ್ಷುವಲ್ ಅಬ್ಯೂಸ್ ಕೇಸ್ ಟು ಯಡಿಯೂರಪ್ಪ, ಸೇಯಿಂಗ್ he is no Tom, Dick or Harry. HD ರೇವಣ್ಣ granted bail in alleged kidnapping case. Arvind Kejriwal, Hemant Soren regarded as Tom, Dick or Harry, strange. ಯಡಿಯೂರಪ್ಪ ಅವರಿಗೆ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಕಾರಣಗಳನ್ನು ಕೊಡ್ತಾರೆ. ಯಾಕೆ ಯಡಿಯೂರಪ್ಪ ಅವರಿಗೆ ನಿರೀಕ್ಷಣಾ ಜಾಮೀನನ್ನು ಕೊಡ್ತಾ ಇದ್ದೀನಿ ಅಂತೇಳಿ. ಅದರಲ್ಲಿ ಮುಖ್ಯವಾಗಿ ನ್ಯಾಯಮೂರ್ತಿಗಳು ಕೊಟ್ಟಂತಹ ಕಾರಣ ಏನು ಅಂತ ಹೇಳಿದ್ರೆ, ಯಡಿಯೂರಪ್ಪ ಸಾಮಾನ್ಯ ವ್ಯಕ್ತಿ ಅಲ್ಲ, ಟಾಮ್, ಡಿಕ್ ಆರ್ ಹ್ಯಾರಿ, ವೆಂಕ, ಶೀನಾ, ನಾಣಿ ಅಲ್ಲ. ಅಂದರೆ ಯಾರೋ ಅನಾಮಧೇಯ ವ್ಯಕ್ತಿ, ಜನಸಾಮಾನ್ಯ ಅಲ್ಲ. 4 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು. ಅವರು ದೇಶ ಬಿಟ್ಟು ಓಡಿ ಹೋಗ್ತಾರೆ ಅಂಥೇಳಿ ನಂಬಕ್ಕಾಗಲ್ಲ. ಅವರು ದೇಶ ಬಿಟ್ಟು ಓಡಿ ಹೋಗಲ್ಲ. ಬೆಂಗಳೂರಿನಿಂದ ದೆಹಲಿಗೆ ಹೋದರು ಎಂದ ಮಾತ್ರಕ್ಕೆ ದೆಹಲಿಗೆ ಹೋಗಿ ಏನು ಮಾಡಲಿಕ್ಕೆ ಸಾಧ್ಯ? ಯಡಿಯೂರಪ್ಪ ದೇಶ ಬಿಟ್ಟು ಓಡಿ ಹೋಗೋಕ್ಕಾಗಲ್ಲ. ಅವರು ಟಾಮ್, ಡಿಕ್ ಆರ್ ಹ್ಯಾರಿ ಅಲ್ಲ. ಅಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಅನಾಮಧೇಯ ವ್ಯಕ್ತಿ ಅಲ್ಲ, 4 ಬಾರಿ ಮುಖ್ಯಮಂತ್ರಿ ಆಗಿದ್ದವರು. ಹೀಗಾಗಿ ಅವರಿಗೆ ಜಾಮೀನನ್ನು ಕೊಡ್ತಾ ಇದ್ದೀನಿ ಅಂತೇಳಿ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಹೇಳಿದ್ರು ಯಡಿಯೂರಪ್ಪ ಅವರಿಗೆ. ಯಾವ ಕೇಸು? ಪೋಕ್ಸೋ ಕೇಸ್, ಅಪ್ರಾಪ್ತೆಗೆ ಲೈಂಗಿಕ ಕಿರುಕುಳ ಕೊಟ್ಟ ಪ್ರಕರಣ. ಮಾರ್ಚ್ 15ನೇ ತಾರೀಕು ಕೇಸ್ ದಾಖಲಾಗಿತ್ತು. ಯಡಿಯೂರಪ್ಪನವರು ವಿಚಾರಣೆಗೆ ಹಾಜರಾಗಲಿಲ್ಲ. ಯಡಿಯೂರಪ್ಪನವರ ವಿರುದ್ಧ ಕೆಳ ಹಂತದ ನ್ಯಾಯಾಲಯ ಜಾಮೀನು ರಹಿತ ಬಂಧನದ ವಾರೆಂಟ್ ಹೊರಡಿಸಿದ ಬಳಿಕ ಯಡಿಯೂರಪ್ಪ ನಿರೀಕ್ಷಣಾ ಜಾಮೀನಿಗಾಗಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿತು. ಕೆಳ ಹಂತದ ನ್ಯಾಯಾಲಯದ ಆದೇಶ ಅಂದರೆ ಜಾಮೀನು ರಹಿತ ಬಂಧನದ ವಾರೆಂಟ್ ಆದೇಶದ ಬಗ್ಗೆಯೇ ಅನುಮಾನ ವ್ಯಕ್ತಪಡಿಸಿದಂತಹ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಯಡಿಯೂರಪ್ಪನವರು ಸಾಮಾನ್ಯ ವ್ಯಕ್ತಿಯಲ್ಲ, ಮಾಜಿ ಮುಖ್ಯಮಂತ್ರಿ ಟಾಮ್, ಡಿಕ್ ಆರ್ ಹ್ಯಾರಿ ಅಲ್ಲ, ಸಾಮಾನ್ಯ ವ್ಯಕ್ತಿಯಲ್ಲ, ಅವರಿಗೆ ಜಾಮೀನು ಕೊಡ್ತಾ ಇದ್ದೀನಿ ಅಂತೇಳಿ ಜಾಮೀನನ್ನು ಕೊಟ್ಟರು. ಭವಾನಿ ರೇವಣ್ಣ ಅವರಿಗೂ ಕೂಡ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರ ಪೀಠವೇ ಜಾಮೀನನ್ನು ಕೊಟ್ಟಿದ್ದು, ಮಹಿಳೆಯ ಬಂಧನ ತಡೆಯುವ ನಿಟ್ಟಿನಲ್ಲಿ ನಾನು ಮೊದಲ ಹೆಜ್ಜೆಯನ್ನು ಇಡ್ತೀನಿ ಯಾವತ್ತೂ ಕೂಡ ಅಂಥೇಳಿ ಆ ಆದೇಶದಲ್ಲಿ ಹೇಳಿದ್ದಾರೆ. HD ರೇವಣ್ಣ ಅವರಿಗೆ ಕೆಳ ಹಂತದ ನ್ಯಾಯಾಲಯ ಜಾಮೀನನ್ನು ಕೊಟ್ಟಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಮಾರ್ಚ್ 21ನೇ ತಾರೀಕು ಜಾರಿ ನಿರ್ದೇಶನಾಲಯ ದೆಹಲಿ ಅಬಕಾರಿ ಹಗರಣದಲ್ಲಿ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡಿತು. ಮಾರ್ಚ್ 21ನೇ ತಾರೀಕು. ಮೇನಲ್ಲಿ ಸುಪ್ರೀಂ ಕೋರ್ಟು ಅರವಿಂದ್ ಕೇಜ್ರಿವಾಲ್ ಅವರಿಗೆ 21 ದಿನಗಳ ಷರತ್ತುಬದ್ಧ ಜಾಮೀನನ್ನು ಕೊಡ್ತು. ಲೋಕಸಭಾ ಚುನಾವಣಾ ಪ್ರಚಾರ ಮುಗಿದ ಬಳಿಕ ಜೂನ್ 2ನೇ ತಾರೀಕು ಅರವಿಂದ್ ಕೇಜ್ರಿವಾಲ್ ಮತ್ತೆ ತಿಹಾರ್ ಜೈಲಿನಲ್ಲಿ ಶರಣಾದರು. ಜೂನ್ 20ನೇ ತಾರೀಕು
ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ ಪೂರಕವಾದ ಸಾಕ್ಷ್ಯಗಳನ್ನು ಸಲ್ಲಿಸಲು ಸಾಧ್ಯವಾಗಿಲ್ಲ ಇಡಿಗೆ ಅಂತ ಹೇಳಿ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನನ್ನು ಕೊಡ್ತು. ಬಟ್ ಆದರೆ 24 ಗಂಟೆಯ ಒಳಗಡೆ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಬಿಡುಗಡೆ ಆಗುವುದಕ್ಕೂ ಮೊದಲೇ 24 ಗಂಟೆಗೂ ಮೊದಲೇ ಜಾಮೀನು ಸಿಕ್ಕ. ಜಾಮೀನು ಆದೇಶ ಪ್ರಕಟ ಆದ 24 ಗಂಟೆಗಳ ಒಳಗಡೆಯೇ ದೆಹಲಿಯ ಹೈಕೋರ್ಟ್ನ ಏಕಸದಸ್ಯ ಪೀಠ ಇಡಿ ಸಲ್ಲಿಸಿದ್ದಂತಹ ಅರ್ಜಿಯನ್ನು ಮಾನ್ಯ ಮಾಡಿ ಅರವಿಂದ್ ಕೇಜ್ರಿವಾಲ್ ಅವರ ಜಾಮೀನಿಗೆ ಸ್ಟೇಯನ್ನು ನೀಡಿತು, ತಡೆಯಾಜ್ಞೆಯನ್ನು ಕೊಡ್ತು. ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಬಿಡುಗಡೆ ಆಗಲಿಲ್ಲ. ಜನವರಿ 31ನೆಯ ತಾರೀಕು ಲ್ಯಾಂಡ್ ಗ್ರ್ಯಾಬಿಂಗ್ ಕೇಸ್, ಭೂ ಅಕ್ರಮ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತೇಳಿ ಆರೋಪಿಸಿ ಜನವರಿ 31ನೆಯ ತಾರೀಕು ಹೇಮಂತ್ ಸೊರೇನ್ ಅವರನ್ನು ಜಾರಿ ನಿರ್ದೇಶನಾಲಯ ಅರೆಸ್ಟ್ ಮಾಡಿತ್ತು. ಅವರಿಗೆ ಕೆಳಹಂತದ ನ್ಯಾಯಾಲಯದಲ್ಲೂ ಕೂಡ ಜಾಮೀನು ಸಿಕ್ಕಿಲ್ಲ, ಜಾರ್ಖಂಡ್ನ ಹೈಕೋರ್ಟ್ನಲ್ಲೂ ಕೂಡ ಜಾಮೀನು ಸಿಕ್ಕಿಲ್ಲ, ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಜಾಮೀನು ಸಿಕ್ಕಿಲ್ಲ. ಸೊ ಈ ಪ್ರಕರಣಗಳನ್ನು ಉಲ್ಲೇಖಿಸಿ ಕಪಿಲ್ ಸಿಬಲ್ ಅವರು ಟ್ವೀಟನ್ನು ಮಾಡಿದ್ದಾರೆ. ಸ್ಟ್ರೇಂಜ್ ಇದು ಅಂತೇಳಿ. ಯಡಿಯೂರಪ್ಪ 4 ಬಾರಿ ಮಾಜಿ ಮುಖ್ಯಮಂತ್ರಿ ಆದಂಥವರು, 4 ಬಾರಿ ಮುಖ್ಯಮಂತ್ರಿ ಆದಂಥವರು, ಮಾಜಿ ಮುಖ್ಯಮಂತ್ರಿ ಅವರು ಟಾಮ್ ಡಿಕ್ ಹ್ಯಾರಿ ಅಲ್ಲ, ಸಾಮಾನ್ಯ ವ್ಯಕ್ತಿ ಅಲ್ಲ, ವೆಂಕಶೀನ ನಾಣಿ ಅಲ್ಲ ಅನ್ನೋದಾದರೆ ಅರವಿಂದ್ ಕೇಜ್ರಿವಾಲ್ ಮತ್ತು ಹೇಮಂತ್ ಸೊರೇನ್ ವೆಂಕಶೀನ ನಾಣಿಯ, ಟಾಮ್ ಡಿಕ್ ಹ್ಯಾರಿನ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಕಪಿಲ್ ಸಿಬಲ್ ತಮ್ಮ ಟ್ವೀಟ್ನಲ್ಲಿ. HD ರೇವಣ್ಣ ಅವರಿಗೆ ಕಿಡ್ನಾಪಿಂಗ್ ಕೇಸ್ನಲ್ಲಿ ಜಾಮೀನು ಸಿಗುತ್ತೆ ಅನ್ನೋದಾದರೆ ಹೇಮಂತ್ ಸೊರೇನ್ ಮತ್ತು ಅರವಿಂದ್ ಕೇಜ್ರಿವಾಲ್ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಕಳೆದ 4 ತಿಂಗಳಿಂದ ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿದ್ದಾರೆ. ಕಳೆದ 5 ತಿಂಗಳಿಂದ ಹೇಮಂತ್ ಸೊರೇನ್ ಜೈಲಿನಲ್ಲಿದ್ದಾರೆ. ಇದು ವಿಚಿತ್ರ, ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ವಿಚಿತ್ರ ಅಂಥೇಳಿ ಕಪಿಲ್ ಸಿಬಲ್ ಅವರು ಟ್ವೀಟನ್ನು ಮಾಡಿದ್ದಾರೆ. ಬಹುಶಃ ಒಂದು ವೇಳೆ ಈ ಪ್ರಶ್ನೆಯನ್ನು ಜನಸಾಮಾನ್ಯರು ಯಾರಾದರೂ ಕೇಳಿದಿದ್ದರೆ ಬಹುಶಃ ನ್ಯಾಯಾಂಗ ನಿಂದನೆ ಆಗ್ತಾಯಿತ್ತು, ನ್ಯಾಯಾಂಗ ನಿಂದನೆ ಆಗ್ತಿತ್ತು. ಬಿಕಾಸ್ ಲೇ ಮ್ಯಾನ್ಗಳಿಗೆ, ಜನಸಾಮಾನ್ಯರಿಗೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ, ನ್ಯಾಯಮೂರ್ತಿಗಳು ಕೊಡುವಂತಹ ತೀರ್ಪುಗಳ ಮೇಲೆ ಟೀಕೆ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಬಟ್ ಕಪಿಲ್ ಸಿಬಲ್ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು, ಜೊತೆಗೆ ಬಾರ್ ಕೌನ್ಸಿಲ್ನ ಅಧ್ಯಕ್ಷರು ಕೂಡ ಈಗ ಇತ್ತೀಚೆಗೆ ನಡೆದಂಥ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜೊತೆಗೆ ರಾಜ್ಯಸಭಾ ಸಂಸದರು, ಜೊತೆಗೆ ಕೇಂದ್ರದ ಮಾಜಿ ಕಾನೂನು ಸಚಿವರು, ಈ ಹಿಂದೆ ಅವರು ಕಾನೂನು ಸಚಿವರಾಗಿದ್ದರು UPA ಸರ್ಕಾರದ ಸಂದರ್ಭದಲ್ಲಿ. ಸೊ ಕಪಿಲ್ ಸಿಬಲ್ ಕೇಳಿರುವಂತಹ ಪ್ರಶ್ನೆ, ವೆಂಕಶೀನ ನಾಣಿ ಯಾರು? ಯಡಿಯೂರಪ್ಪ ಅವರಿಗೆ ಒಂದು ಕಾನೂನು, HD ರೇವಣ್ಣ ಅವರಿಗೆ ಒಂದು ಕಾನೂನು, ಅರವಿಂದ್ ಕೇಜ್ರಿವಾಲ್ಗೆ ಒಂದು ಕಾನೂನು. ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲಿ ನೋಡಿ, ಜಾಮೀನು ಸಿಕ್ಕ 24 ಗಂಟೆಯ ಒಳಗಡೆ ಇಡಿ ಅಪ್ಲಿಕೇಶನನ್ನು ಮಾನ್ಯ ಮಾಡಿ ಸ್ಟೇ ಕೊಟ್ಟಿದೆ. ಇಡಿ ಅಪ್ಲಿಕೇಶನನ್ನು ಮಾನ್ಯ ಮಾಡಿ ಸ್ಟೇ ಕೊಟ್ಟಿದೆ ದೆಹಲಿಯ ಹೈಕೋರ್ಟ್ನ ಏಕಸದಸ್ಯ ಪೀಠ. ವಿದಿನ್ 24 ಅವರ್ಸ್ ರಿಲೀಸೇ ಆಗಲಿಲ್ಲ. ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಮತ್ತು ಕೇಜ್ರಿವಾಲ್ ಅವರ ಕುಟುಂಬಸ್ಥರು ಸಂಜೆ ತಿಹಾರ್ ಜೈಲಿಗೆ ಹೋಗಬೇಕಿತ್ತು ಅರವಿಂದ್ ಕೇಜ್ರಿವಾಲ್ ಅವರನ್ನು ಬರಮಾಡಿಕೊಳ್ಳಲಿಕ್ಕೆ ಜೈಲಿನಿಂದ. ಬಟ್ ಅದಕ್ಕಿಂತ ಮುಂಚೆ ಸ್ಟೇ ಕೊಟ್ಟಿದೆ ದೆಹಲಿ ಹೈಕೋರ್ಟ್. ವಿದಿನ್ 24 ಅವರ್ಸ್ ಬೇಲ್ ಸಿಕ್ಕ. ಒನ್ ಆಫ್ ದಿ ರೇರೆಸ್ಟ್ ಆಫ್ ರೇರ್ ಪ್ರೆಸಿಡೆಂಟ್ ಅಂತ ಹೇಳ್ಬೋದು ಇದನ್ನೆಲ್ಲ. ಅಂದರೆ ಕೆಳಹಂತದ ನ್ಯಾಯಾಲಯ ಕೊಟ್ಟಂತಹ ಜಾಮೀನಿಗೆ ವಿದಿನ್ 24 ಅವರ್ಸು ಸಾಂವಿಧಾನಿಕ ಕೋರ್ಟು ತಡೆಯಾಜ್ಞೆಯನ್ನು ಕೊಟ್ಟಿರುವಂಥದ್ದು ರೇರೆಸ್ಟ್ ಆಫ್ ರೇರೆಸ್ಟ್ ಕೇಸ್ ಅಂತಲೂ ಹೇಳ್ಬೋದು. ಇಷ್ಟು ಕ್ವಿಕ್ಕಾಗಿ ಸ್ಟೇ ತಂದಿಲ್ಲ. ಆಮೇಲೆ ಸಾಮಾನ್ಯವಾಗಿ ಕೆಳಹಂತದ ನ್ಯಾಯಾಲಯಗಳು ಕೊಡುವಂತಹ ಜಾಮೀನಿಗೆ ಎಲ್ಲೂ ಕೂಡ ಅಷ್ಟು ಸುಲಭದಲ್ಲಿ ಸ್ಟೇ ಸಿಗಲ್ಲ. ಜಾಮೀನು ಸಿಕ್ಕ ಬಳಿಕ ಅಷ್ಟು ಸುಲಭದಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಸಿಗಲ್ಲ. ಈಗ ರೇವಣ್ಣ ಅವರಿಗೆ ವಿಶೇಷ ಜನಪ್ರತಿನಿಧಿಗಳ ಕೋರ್ಟು ಜಾಮೀನನ್ನು ಕೊಡ್ತು. ಜಾಮೀನು ಕೊಟ್ಟ ಬಳಿಕ ಅದನ್ನು ಪ್ರಶ್ನಿಸಿ SIT ಅವರು ಹೈಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಬಟ್ ಹೈಕೋರ್ಟ್ನಲ್ಲಿ SITಯ ವಾದವನ್ನು ಹೈಕೋರ್ಟ್ ಒಪ್ಕೊಳ್ಳಿಲ್ಲ. ಅಗೇನ್ ಕೃಷ್ಣ ದೀಕ್ಷಿತ್ ಅವರ ಪೀಠ ಒಪ್ಕೊಳ್ಳಲಿಲ್ಲ. ಜಾಮೀನೇನಿತ್ತು ಅದನ್ನು ಸಸ್ಟೈನ್ ಮಾಡ್ತು ಜಾಮೀನು ಆದೇಶವನ್ನು. ಯಡಿಯೂರಪ್ಪ ಪ್ರಕರಣದಲ್ಲಿ ಜಾಮೀನು ರಹಿತ ಬಂಧನದ ವಾರೆಂಟನ್ನು ಹೊರಡಿಸಿತ್ತು. ಆ ಜಾಮೀನು ರಹಿತ ಬಂಧನದ ವಾರೆಂಟ್ ಹೊರಡಿಸಿದ ಕೆಳಹಂತದ ನ್ಯಾಯಾಲಯದ ಆದೇಶದ ಬಗ್ಗೆ ಹೈಕೋರ್ಟ್ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಗುಮಾನಿಯನ್ನು ವ್ಯಕ್ತಪಡಿಸಿದ್ರು. ಏನೋ ಅಡಗಿದೆ ಇಲ್ಲಿ ಅಂಥೇಳಿ ಗುಮಾನಿಯನ್ನು ವ್ಯಕ್ತಪಡಿಸಿದ್ರು. ಏನೋ ಅಡಗಿದೆ ಇಲ್ಲಿ, ಸಮಥಿಂಗ್ ಈಸ್ ಹಿಡನ್ ಅಂತ, ಏನೋ ಅಡಗಿದೆ ಇಲ್ಲಿ ಈ ಆದೇಶದಲ್ಲಿ ಅಂತ.
ಗುಮಾನಿಯನ್ನು ವ್ಯಕ್ತಪಡಿಸಿದ್ರು, ಅನುಮಾನವನ್ನು ವ್ಯಕ್ತಪಡಿಸಿ ಆ ಜಾಮೀನು ರಹಿತ ಬಂಧನದ ವಾರಂಟಿಗೆ ತಡೆಯಾಜ್ಞೆಯನ್ನು ಕೊಟ್ಟರು, ಅರೆಸ್ಟ್ ಮಾಡಬೇಡಿ ಅಂತ ಹೇಳಿದ್ರು ಮುಂದಿನ ಆದೇಶದವರೆಗೆ. ಸೊ ಟಾಮ್ ಡಿಕ್ ಹ್ಯಾರಿ, ನೋ ಟಾಮ್ ಡಿಕ್ ಆರ್ ಹ್ಯಾರಿ, ವೆಂಕ ಶೀನಾ ನಾಣಿ ಅಲ್ಲ, ಸಾಮಾನ್ಯ ಜನ ಅಲ್ಲ, ಇವರೆಲ್ಲ ದೊಡ್ಡ ವ್ಯಕ್ತಿಗಳು.